ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಅಮೆರಿಕ ಸಿರಿಯಾ ಮೇಲೆ ದಾಳಿಯನ್ನ ಮಾಡಿದೆ. ಐಸಿಸ್ ನೆಲೆಗಳನ್ನ ಗುರಿಯಾಗಿಸಿಕೊಂಡು ಬಾಂಬ್ಗಳ ಸುರಿಮಳೆಯನ್ನ ಗೈದಿದೆ ಅಂತಾನೆ ಹೇಳ್ಬೋದು. ಇದೇನಕ್ಕೋಸ್ಕರ ಈ ತರ ಸಿರಿಯಾವನ್ನ ಟಾರ್ಗೆಟ್ ಮಾಡ್ಕೊಂಡು ಅಲ್ಲಿ ಕೆಲವೊಂದು ಐಸಿಸ್ ಕ್ಯಾಂಪ್ಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಪದೇ ಪದೇ ಈ ತರ ಸ್ಟ್ರೈಕ್ ಅನ್ನ ಮಾಡ್ತಾ ಇದೆ. ಅಂಡ್ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಡೆನ್ಮಾರ್ಕ್ ಕಡೆಯಿಂದ ಇಂಡೈರೆಕ್ಟ್ ಆಗಿ ಅಮೆರಿಕಾಗೆ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ತಂಟೆಗೆ ಏನಾದ್ರು ಬಂದಿದ್ದೀರಾ ಅಂತಂದ್ರೆ ನಾವು ಫಸ್ಟ್ ಶೂಟ್ ಮಾಡಿ ಆಮೇಲೆ ಚರ್ಚೆಗೆ ಬರ್ತೀವಿ ಅಂತ ಅಮೆರಿಕಾಗೆ ಬೆದರಿಕೆಯನ್ನು ಕೊಟ್ಟಿದ್ದಾರೆ ಇಂಡೈರೆಕ್ಟ್ ಆಗಿ. ಸೊ ಇದರೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಮೆರಿಕ ಸಿರಿಯಾ ಮೇಲೆ ಏನಕ್ಕೆ ದಾಳಿ ಮಾಡಿದೆ ಅಂತ ಸ್ವಲ್ಪ ಡೀಟೇಲ್ಸ್ ಆಗಿ ಹೇಳೋದಾದ್ರೆ, ಡಿಸೆಂಬರ್ 13, 2025 ಡಿಸೆಂಬರ್ 13ನೇ ತಾರೀಕು ಸಿರಿಯಾದಲ್ಲಿರ್ತಕ್ಕಂಥ ICC ಭಯೋತ್ಪಾದನೆ ಸಂಘಟನೆ ಅಂತ ಏನು ಕರೀತಾರೆ. ಸೊ ಆ ಸಂಘಟನೆಯಿಂದ ಅಮೆರಿಕದ 2 ಸೋಲ್ಜರ್ಸ್ ಏನು ಸೈನಿಕರಿದ್ದಾರೆ ಆ ಸೈನಿಕರನ್ನ ಹತಗೈದಿರ್ತಾರೆ. ಸೊ ಹತಗೈದಿದ್ಮೇಲೆ ಅದನ್ನ ಸೇಡು ತೀರಿಸ್ಕೊಳ್ಳೋದಕ್ಕೋಸ್ಕರ ಫಸ್ಟ್ ಟೈಮ್ ಅಮೆರಿಕ ಒಂದು ಆಪರೇಷನ್ ಅನ್ನ ಕೈಗೊಳ್ಳುತ್ತೆ. ಸೊ ಆಪರೇಷನ್ ಹಾಕೈ ಅಂತ. ಸೊ ಅಮೆರಿಕದವರು ಏನ್ ಮಾಡ್ತಾರೆ ಅಂದ್ರೆ ಸಿರಿಯಾದಲ್ಲಿರ್ತಕ್ಕಂಥ ICC ನೆಲೆಗಳನ್ನ ಬೇಸ್ ಮಾಡಿಕೊಂಡು ಡಿಸೆಂಬರ್ 19ನೇ ತಾರೀಕು ಫಸ್ಟ್ ಟೈಮ್ ಅಲ್ಲಿ ಟಾರ್ಗೆಟ್ಗಳನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಅನ್ನೋದು ಸುಮಾರು 70 ಪ್ಲೇಸ್ಗಳಲ್ಲಿ ಡಿಸೆಂಬರ್ 19ನೇ ತಾರೀಕು ಸ್ಟ್ರೈಕ್ ಅನ್ನ ಮಾಡುತ್ತೆ. ಅದಾದ್ಮೇಲೆ ರೀಸೆಂಟ್ ಆಗಿ ಕಳೆದ ನೈಟ್ ಕೂಡ ಸ್ಟ್ರೈಕ್ ಅನ್ನ ಮಾಡಿದೆ. ಸೊ ಇದರಲ್ಲಿ ಸುಮಾರಷ್ಟು ಕ್ಯಾಂಪ್ಗಳನ್ನೋದು ನಾಶ ಆಗಿದಾವೆ ಅಂತ ತಿಳಿದು ಬರ್ತಾ ಇದೆ ಮಾಹಿತಿ ಪ್ರಕಾರ. 10ಕ್ಕೂ ಹೆಚ್ಚು ಜನರು ಅಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇರೋದು. ಇದ್ರ ಪ್ರತೀಕಾರದ ಒಂದು ದಾಳಿ ಆಗಿರುತ್ತೆ. ಅವ್ರು ಹೇಳ್ತಿರೋ ಪ್ರಕಾರ ಅವರು ಸೈನಿಕರ ಏನೇನು ಕೊಂದಿದ್ರೆ ಅದ್ರ ಪ್ರತೀಕಾರವಾಗಿ ಅವರು ಈ ದಾಳಿಯನ್ನ ಮಾಡ್ತಾ ಇದ್ದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಮಾರಷ್ಟು ಜೆಟ್ಗಳನ್ನ ಯೂಸ್ ಮಾಡಿಕೊಂಡು ಮಿಸೈಲ್ಸ್ ಯೂಸ್ ಮಾಡಿಕೊಂಡು ಸೊ ಅಲ್ಲಿರ್ತಕ್ಕಂಥ ಅವರ ಏನು ಉಗ್ರರ ನೆಲೆಗಳೇನೇ ಇರ್ತವೆ, ಅದರ ಮಿಲಿಟರಿ ಕ್ಯಾಂಪ್ಗಳು ಅಥವಾ ಅವ್ರದ್ದೇನು ಬೇಸಸ್ ಇರ್ತವೆ, ಕಾಂಪ್ಲೆಕ್ಸ್ಗಳೇನಿರ್ತವೆ ಅವುಗಳನ್ನ ಟಾರ್ಗೆಟ್ ಮಾಡಿಕೊಂಡು ಬಾಂಬ್ಗಳ ಮಳೆಯನ್ನು ಸುರಿಸ್ತಾ ಇದೆ ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಸೊ ವಿಜುವಲ್ಸ್ ಅಲ್ಲಿ ಕೂಡ ನೀವು ನೋಡ್ಬೋದು. ಅಮೆರಿಕ ಅನ್ನೋದು ಇದರಿಂದ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೂಡ ಬಯಸಿರೋದು ಏನಂತಂದ್ರೆ, ನಮ್ಮ ಸೈನಿಕರನ್ನ ನಮ್ಮ ದೇಶದವ್ರನ್ನ ಏನಾದ್ರೂ ಮುಟ್ಟಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ICS ನೆಲೆಗಳನ್ನ ಸಿರಿಯಾ ಮೇಲೆ ಸೆಂಟ್ರಲ್ ಸಿರಿಯಾದಲ್ಲಿ ಏನವರು ಅಡಗಿರ್ತಾರೆ, ಅವ್ರೇನು ಅಡುಗು ತಾಣಗಳಿರ್ತವೆ ಅವುಗಳನ್ನ ಬೇಸ್ನ ಟಾರ್ಗೆಟ್ ಮಾಡಿಕೊಂಡು ಸುಮಾರಷ್ಟು ತಾಣಗಳಲ್ಲಿ ಅವರು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ಫೈಟರ್ ಜೆಟ್ಗಳನ್ನ ಹಿಡ್ಕೊಂಡು ಬಾಂಬ್ಗಳನ್ನ ಅಲ್ಲಿ ಸುರಿತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಟ್ರಂಪ್ ಗ್ರೀನ್ಲ್ಯಾಂಡ್ ಅನ್ನ ಈಸಿಯಾಗಿ ಆಗ್ಲಿ ಅಥವಾ ಕಠಿಣವಾಗಲಿ ನಾವು ಅದನ್ನ ಪಡ್ಕೊಳ್ತೀವಿ ಅಂತ ಏನು ಹೇಳಿರ್ತಾರೆ. I would like to make a deal, the easy way, but if we don't do it the easy way, we're going to do it the hard way. ಅದಾದ್ಮೇಲೆ ಅಲ್ಲಿ ಬೇಕಂತಂದ್ರೆ ಅದನ್ನ ಕೊಂಡ್ಕೊಳ್ತೀವಿ, ಲೀಸ್ಗೆ ಹಾಕೊಳ್ತೀವಿ, ಅಥವಾ ಒಂದು ತಲೆಗೆ ಇಷ್ಟು ಅಂತ ಹೇಳಿ ನಾವು ತಗೊಳ್ತೀವಿ ಅಂತ ಏನು ಮಾತುಗಳನ್ನ ಆಡಿರ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸಿರ್ತಕ್ಕಂಥ ಡೆನ್ಮಾರ್ಕ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಮ್ಮ ತಂಟೆಗೆ ಏನಾದ್ರು ಬಂದ್ರೆ ಈ ಗ್ರೀನ್ಲ್ಯಾಂಡ್ ಅನ್ನೋದು ನಮ್ಮ ಅವಿಭಾಜ್ಯ ಅಂಗ. ಸೊ ಅದ್ರ ಯಾರಿಗೋ ಲೀಸ್ ಕೊಡೋದಕ್ಕೂ ರೆಂಟ್ ಕೊಡೋಕೆ ಇರೋದಲ್ಲ, ಅದು ನಾಟ್ ಫಾರ್ ಸೇಲ್ ಅಂತ ಈಗಾಗಲೇ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಅದಲ್ಲದೆ ಇಫ್ ಇನ್ ಕೇಸ್ ನಮ್ಮ ಮೇಲೆ ಏನಾದ್ರು ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ರೆ ನಾವು ಫಸ್ಟ್ ಶೂಟ್ ಮಾಡಿ ಆಮೇಲೆ ಚರ್ಚೆಗೆ ಬರ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಫ್ ಇನ್ ಕೇಸ್ ನಮ್ಮ ಮೇಲೆ ಏನಾದ್ರು ಅಟ್ಯಾಕ್ ಮಾಡಿದಾರ ಅಂತಂದ್ರೆ ಈಗ ನಾಟೋ ಒಕ್ಕೂಟ ಏನಿದೆ ಅದು ಕೂಡ ಏನು ವಿಭಜನೆ ಆಗ್ಬಿಡುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಡೆನ್ಮಾರ್ಕ್ ಅಮೆರಿಕ ಜೊತೆ ಕಾಂಪಿಟೇಟ್ ಮಾಡೋಷ್ಟು ಮಿಲಿಟರಿ ಅವ್ರ ಹತ್ರ ಇದೆ ಅಂದ್ರೆ ಖಂಡಿತವಾಗ್ಲೂ ಅವ್ರ ಹತ್ರ ಇಲ್ಲ. ಬಟ್ ಅವ್ರ ಹೋಪ್ ಏನಂತಂದ್ರೆ ಈ ನಾಟೋ ಒಕ್ಕೂಟ ಏನ್ ಮಾಡ್ಕೊಂಡಿದ್ದಾರೆ, ಇವ್ರ ಮೇಲೆ ಏನಾದ್ರು ದಾಳಿ ಆದ್ರೆ ಅವರು ಕೂಡ ಇವ್ರಿಗೆ ಸಪೋರ್ಟ್ ಬರ್ತಾರೆ ಅನ್ನೋ ಒಂದು ಹೋಪ್ ಅವರಲ್ಲಿದೆ. ಇಫ್ ಇನ್ ಕೇಸ್ ಅವ್ರ ಮೇಲೇನಾದ್ರೂ ದಾಳಿಯಾಗಿ ಈ ಒಕ್ಕೂಟ ಏನಾದ್ರು ಅವ್ರಿಗೆ ಸಪೋರ್ಟ್ಗೆ ಹೋಗಿಲ್ಲ ಅಂತಂದ್ರೆ ಬೇರೆ ಯಾವುದೇ ದೇಶಗಳಾಗ್ಬೋದು, ನ್ಯಾಟೋದಲ್ಲಿ ಅಮೆರಿಕ ಕೂಡ ಒಂದಾಗಿದ್ದು ಆ ದೇಶದವರ ಮೇಲೆ ಈ ತರ ದಾಳಿ ಮಾಡ್ಬೇಕಾದ್ರೆ ಸೊ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅಂತಾರಾಷ್ಟ್ರೀಯವಾಗಿ ಏನಾದ್ರು ಟೈ ಅಪ್ ಮಾಡ್ಕೋಬೇಕು ಅಮೆರಿಕ ಜೊತೆ ಅಂತಂದ್ರೆ 2 ಸಲ ಯೋಚನೆ ಮಾಡುವಂತ ಪರಿಸ್ಥಿತಿ ಕೂಡ ಅಮೆರಿಕ ಜೊತೆ ಉದ್ಭವ ಆಗುತ್ತೆ ಅಂತಾನೆ ಹೇಳ್ಬೋದು. ಡೆನ್ಮಾರ್ಕ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದೆ, ಫಸ್ಟ್ ನಾವು ಶೂಟ್ ಔಟ್ ಮಾಡಿ ಆಮೇಲೆ ಚರ್ಚೆಗೆ ಬರ್ತೀವಿ ನಮ್ಮ ಮೇಲೆ ಯಾರಾದ್ರೂ ಅಟ್ಯಾಕ್ ಮಾಡಿದ್ರೆ ಅಂತ ಏನಕ್ಕೆ ಆ ಥರ ಹೇಳ್ತಾ ಇದೆ ಅಂದ್ರೆ, ಅವರಲ್ಲಿ ಒಂದು ಕಾನೂನು ಕೂಡ ಆಗಿದೆ. ಏನಂತಂದ್ರೆ ಇದಕ್ಕೂ ಬಿಫೋರ್ ಒಂದ್ಸಲ ಏನು ಹಿಟ್ಲರ್ ಅವ್ರು ಆಳ್ವಿಕೆ ಮಾಡ್ತಾ ಇರ್ತಾರೆ ಜರ್ಮನಿಯಲ್ಲಿ. ಅವಾಗ ಹಿಟ್ಲರ್ ನಾಜಿ ಸೈನ್ಯ ಅನ್ನೋದು ಈ ಡೆನ್ಮಾರ್ಕ್ ಮೇಲೆ ಏನು ಯುದ್ಧಕ್ಕೆ ಬರ್ಬೇಕಾದ್ರೆ ಸೊ ಅವಾಗ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಡೆನ್ಮಾರ್ಕ್ ಸೈನ್ಯಕ್ಕೆ ನೀಟಾದ ಕಮ್ಯುನಿಕೇಶನ್ಸ್ ಅನ್ನೋದು ಬಂದಿರೋದಿಲ್ಲ, ಅಂದ್ರೆ ಪರ್ಮಿಷನ್ಸ್ ಬಂದಿರೋದಿಲ್ಲ ಇವ್ರ ಸೈನ್ಯಕ್ಕೆ ಶೂಟ್ ಔಟ್ಸ್ ಮಾಡೋದಕ್ಕೆ. ಸೊ ಇವ್ರ ಕಡೆಯಿಂದ ಈ ಸರ್ಕಾರದ ಗ್ರೀನ್ ಸಿಗ್ನಲ್ ಕೊಟ್ರೇನೆ ಸೈನಿಕರು ಫರ್ದರ್ ಪ್ರೊಸೀಡಿಂಗ್ ಮಾಡೋಕ್ಕಾಗಿರುತ್ತೆ. ಈ ಲೇಟ್ ಕಮ್ಯುನಿಕೇಶನ್ ಬ್ಯಾರಿಯರ್ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಈ ನಾಜಿ ಸೈನಿಕರು ಏನ್ ಮಾಡ್ತಾರೆ, ಸುಮಾರಷ್ಟು ಡೆನ್ಮಾರ್ಕ್ ನ ವಶಪಡಿಸಿಕೊಳ್ತಾರೆ. ಸೊ ಆ ಕಮ್ಯುನಿಕೇಶನ್ ಬ್ಯಾರಿಯರ್ ಅವತ್ತಾಗಿ ಅವರ ಡಾರ್ಕ್ ಏನು ಆ ಒಂದು ನಷ್ಟವನ್ನು ಅನುಭವಿಸಿದ್ರು, ಅವಾಗಿಂದ ಅವ್ರ ಒಂದು ಕಾನೂನು ಜಾರಿಗೆ ತರ್ತಾರೆ. ಸೊ ಅಂದ್ರೆ ಆ ದಾಳಿ ಆಗ್ಬೇಕಾದ್ರೆ ಫಸ್ಟ್ ಶೂಟ್ ಔಟ್ ಅನ್ನ ಮಾಡ್ಕೋಬಹುದು ಅನ್ನೋ ಕಾನೂನನ್ನ ರಚನೆ ಮಾಡಿ, ಯಾವುದೇ ಗ್ರೀನ್ ಸಿಗ್ನಲ್ ವೆಯ್ಟ್ ಮಾಡೋದ್ರ ಅವಶ್ಯಕತೆ ಇರೋದಿರಲ್ಲ. ಸೊ ನೀವು ಫಸ್ಟ್ ಶೂಟ್ ಮಾಡ್ಬೋದು ಅಂತ ಒಂದು ಕಾನೂನನ್ನ ಕೂಡ ರಚನೆ ಮಾಡ್ಕೊಳ್ತಾರೆ. ಸೊ ಆ ಒಂದು ಕಾನೂನು ಬೇಸ್ ಮೇಲೆನೆ ಈಗ ಡೆನ್ಮಾರ್ಕ್ ಕೂಡ ಆತರ ವಾರ್ನಿಂಗ್ ಇಂಡೈರೆಕ್ಟ್ ಆಗಿ ಕೊಟ್ಟಿರೋದು ಅಂತಾನೆ ಹೇಳ್ಬೋದು. ಅಂಡ್ ಈಗ ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕಾಗೆ ಏನಕ್ಕೆ ಕಂಡುಬಿದೆ ಅಂತಂದ್ರೆ, ಅದು
ಗ್ರೀನ್ಲ್ಯಾಂಡ್ ಅನ್ನೋದು ಸ್ಟ್ರಾಟಜಿಕಲಿ ಒಂದು ನೇಷನ್ ಸೇಫ್ಟಿಗೆ ವೆರಿ ಇಂಪಾರ್ಟೆಂಟ್ ರೋಲ್ ಅನ್ನ ಕೊಡುವಂತ ಪ್ರದೇಶ ಆಗಿರ್ತದೆ. ಸೊ ಅಂಟಾರ್ಟಿಕ್ ಏನಿರುತ್ತೆ ಆ ಪ್ರದೇಶದಲ್ಲಿ ಯಾವುದೇ ರೀತಿಯ ಚಲನವಲನಗಳನ್ನ ಆ ಗ್ರೀನ್ಲ್ಯಾಂಡ್ ಪ್ರದೇಶದಿಂದ ವೀಕ್ಷಣೆಯನ್ನ ಮಾಡಬಹುದು ಈಸಿಯಾಗಿ. ವ್ಯೂ ಪಾಯಿಂಟ್ ಅನ್ನೋದಕ್ಕೆ ಅದು ಸ್ಟ್ರಾಟಜಿಕಲಿ ವೆರಿ ಗುಡ್ ವ್ಯೂ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅಂಡ್ ಅಲ್ಲಿರ್ತಕ್ಕಂಥ ಏನು ಮಂಜುಗಡ್ಡೆ ಏನಿದೆ, ಸೊ ಹೀಟ್ಗೆ ಅದು ಕರಗ್ತಾ ಇರೋದ್ರಿಂದ, ಸೊ ಅಲ್ಲಿ ಏನಾದ್ರು ಅತಿ ಹೆಚ್ಚು ಹೀಟ್ ಆಗಿ ಅಲ್ಲಿ ಹಿಮ ಕರಗಿದೆ ಅಂತಂದ್ರೆ ಅಲ್ಲಿ ಲ್ಯಾಂಡ್ ಅನ್ನೋದು ಸ್ಪೇಸ್ ಬಂದಿದೆ ಅಂತಂದ್ರೆ ಅಲ್ಲಿಂದ ಕೂಡ ಮತ್ತೆ ಮಾರ್ಗವೊಂದನ್ನ ಸೃಷ್ಟಿ ಮಾಡ್ಕೋಬಹುದು. ಮಾರ್ಗ ಸೃಷ್ಟಿ ಆಗಿದೆ ಅಂತಂದ್ರೆ ಅಲ್ಲೊಂದು ವೇ ಬರ್ತಾ ಇದೆ ಅಂತಂದ್ರೆ ಸೊ ಅಲ್ಲಿಂದ ಕೂಡ ಮತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ಮತ್ತೆ ಅವಕಾಶಗಳು ಜಾಸ್ತಿ ಆಗ್ತದೆ. ಅದಲ್ಲದೆ ಅಲ್ಲಿ ಅಪರೂಪದ ಖನಿಜ ಸಂಪನ್ಮೂಲಗಳು ಕೂಡ ಅಲ್ಲಿದೆ. ಅದಾದ್ಮೇಲೆ ಇನ್ನೊಂದು ಏನಂತಂದ್ರೆ ಅಲ್ಲಿರ್ತಕ್ಕಂಥ 10% ಅಷ್ಟು ಶುದ್ಧ ಕುಡಿಯುವ ನೀರು ಕೂಡ ಆಗಿರೋದ್ರಿಂದ ಇದೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಅಮೆರಿಕ ಏನ್ ಮಾಡ್ತಾ ಇದೆ ಅದನ್ನ ಟಾರ್ಗೆಟ್ ಮಾಡ್ತಾ ಇದೆ. ಅವ್ರು ಹೇಳ್ತಿರೋ ಪ್ರಕಾರ ನಮ್ಮ ಸೇಫ್ಟಿ ಅಂಡ್ ಡಿಫೆನ್ಸ್ಗೋಸ್ಕರ, ಅಮೆರಿಕ ಡಿಫೆನ್ಸ್ಗೋಸ್ಕರ ಆ ಪ್ಲೇಸ್ ಬೇಕು. ಅಂಡ್ ಚೈನಾ ರಷ್ಯಾ ಆಧಿಪತ್ಯವನ್ನು ವಹಿಸ್ತದೆ ಇಲ್ಲ ಅಂತಂದ್ರೆ ಇಲ್ಲ ನಮ್ಮ ನೈಬರ್ ಆಗಿ ಚೈನಾ ರಷ್ಯಾವನ್ನು ಇಟ್ಕೊಳಕ್ಕಾಗಲ್ಲ. ಇದೊಂದು ರೀಸನ್ ಆಗಿದ್ರು ಮೇನ್ ರೀಸನ್ ಇವುಗಳಾಗಿರ್ತದೆ ಅಷ್ಟೇ. ಇದಿಷ್ಟು ಡೆನ್ಮಾರ್ಕ್ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಬಗೆಗಿನ ಮಾಹಿತಿ ಅಂಡ್ ಅಮೆರಿಕ ಸಿರಿಯಾ ಮೇಲೆ ಮಾಡಿರ್ತಕ್ಕಂಥ ದಾಳಿ ಬಗೆಗಿನ ಮಾಹಿತಿ ಆಗಿತ್ತು. ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.